ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ವೆಲ್ಕಮ್ ಟು ಕನೆಕ್ಟಿಂಗ್ ದರ್ಶನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳಿಯೋಣವೆಂದರೆ, ಈ ಒಂದು ಪ್ರತಿ ವರ್ಷವೂ ಬ್ಯಾಂಕಿಂಗ್ ಯಾವ್ಯಾವ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುವವರು IBPS ಬೋರ್ಡ್ ಅವರು. ಪ್ರತಿ ವರ್ಷ ಯಾವ್ಯಾವ ಎಕ್ಸಾಮ್ ಬರುತ್ತದೆ ಎಂದು ಲೀಸ್ಟ್ ಮಾಡಿದ್ದೇನೆ. ಮೊದಲಿಗೆ IBPS PO, IBPS ಕ್ಲರ್ಕ್. ಈ ಒಂದು IBPS PO, IBPS ಕ್ಲರ್ಕ್ ಅಂಡರಲ್ಲಿ 11 ಶೆಡ್ಯೂಲ್ ಬ್ಯಾಂಕು ಇರ್ತವೆ. ಎಕ್ಸಾಂಪಲ್ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಮತ್ತು ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಆ ಥರ 11 ಶೆಡ್ಯೂಲ್ ಬ್ಯಾಂಕ್ಸ್ ಇರ್ತವೆ. ಅದೇ ರೀತಿ IBPS RRB ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್. ಈ ಒಂದು ಗ್ರಾಮೀಣ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್, ಗ್ರಾಮೀಣ ವಿಕಾಸ್ ಬ್ಯಾಂಕ್, ಅವು ಆಫೀಸರ್ ಮತ್ತು ಅಸಿಸ್ಟೆಂಟ್ ಬರುತ್ತದೆ. ಮತ್ತು IBPS SO, ಇದು ಅಷ್ಟೇ 11 ಶೆಡ್ಯೂಲ್ ಬ್ಯಾಂಕ್ ಸೇರಿ ಮಾಡುವ ಒಂದು ಎಕ್ಸಾಮು. ಇದು ಮಾರ್ಕೆಟಿಂಗ್ ಮತ್ತು IT ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೇಳಬಹುದು. ಮತ್ತು RBI ಗ್ರೇಡ್ B ಆಫೀಸರ್, RBI ಅಸಿಸ್ಟೆಂಟ್, ಈ ಒಂದು ಎಕ್ಸಾಮ್ ಪ್ರತಿ ವರ್ಷವೂ ಕಂಡಕ್ಟ್ ಮಾಡ್ತಾರೆ. ಮತ್ತು SBI PO, SBI SO, SBI ಕ್ಲರ್ಕ್, ಈ ಥರ SBI ಅವರು ಕಂಡಕ್ಟ್ ಮಾಡ್ತಾರೆ. ಅದರ್ಸ್ ಅಂದರೆ ಸೌತ್ ಇಂಡಿಯಾ ಬ್ಯಾಂಕ್ಸ್, IDBI ಬ್ಯಾಂಕ್, LIC, ಈ ಥರ ಎಕ್ಸಾಮ್ ಬರ್ತಾನೆ ಇರ್ತವೆ. ಮೊದಲಿಗೆ ಈ ಎಲ್ಲ ಎಕ್ಸಾಮ್ಗೆ ಕಾಮನ್ನಾಗಿ ಯಾವ ಸಿಲೆಬಸ್ ಇದೆ ಎಂಬುದನ್ನು ನೋಡೋಣ. ಈಗ ರೀಸನಿಂಗ್, ಕಂಪ್ಯೂಟರ್, ಮತ್ತು ಕ್ವಾಂಟ್, ಮತ್ತು ಆ್ಯಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಮತ್ತು ಜನರಲ್ ಎಕಾನಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್. ಈ ಒಂದು ಎಕ್ಸಾಮ್ ಎಲ್ಲ ಒಂದು ಎಕ್ಸಾಮ್ಗೆ ಕಾಮನ್ ಸಿಲೆಬಸ್. ಈಗ తెలుగులో ಹೇಳೋಣ. మొదటిగా అందరికీ స్వాగతం. నేను ఇప్పుడు ఈ యొక్క వీడియోని ఏమేమి కన్నడలో చెప్పానో అది ఇప్పుడు తెలుగులో వివరిస్తాను. మొదటిగా ఎవ్రీ ఇయర్ ಯಾವ ఎగ్జామ్ని మన IBPS వాళ్ళు కండక్ట్ చేస్తారని నేను ఇప్పుడు చెప్తాను. మొదటిగా IBPS PO అండ్ IBPS క్లర్క్. ఈ యొక్క IBPS PO అండ్ IBPS క్లర్క్కి 11 షెడ్యూల్ బ్యాంక్స్ ఉంటాయి. అవన్నీ బ్యాంక్స్ సేరి ఈ IBPS PO అండ్ IBPS క్లర్క్ ఎగ్జామ్ కండక్ట్ చేస్తారు. PO అంటే ప్రొఫెషనల్ ఆఫీసర్, అండ్ IBPS RRB ఆఫీసర్ అండ్ అసిస్టెంట్. ఇది ఒక గ్రామీణ బ్యాంక్ వాళ్ళు కండక్ట్ గ్రామీణ బ్యాంక్లో అసిస్టెంట్ మళ్ళీ ఆఫీసర్గా ఎవ్రీ ఇయర్ ఎగ్జామ్ వస్తూ ఉంటుంది. మళ్ళీ IBPS SO అండ్ RBI గ్రేడ్ B ఆఫీసర్, RBI అసిస్టెంట్, మళ్ళీ SBI PO, SBI SO, అండ్ ఆల్సో SBI క్లర్క్, అండ్ అదర్స్ అంటే IDBI బ్యాంక్, సౌత్ ఇండియా బ్యాంక్, LIC, ఇవన్నీ ఎవ్రీ ఇయర్ కండక్ట్ చేసే ఎగ్జామ్స్. ఈ అన్ని ఎగ్జామ్స్కి ఏమేమి కామన్ సిలబస్ ఉంటావని ఇప్పుడు వివరిస్తున్నా. మొదటిగా రీజనింగ్, కంప్యూటర్, యాప్టిట్యూడ్, ఇంగ్లీష్ ಲ್ಯಾಂಗ್ವೇಜ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಜನರಲ್ ಎಕಾನಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್. ಈ ಎಲ್ಲ ಎಕ್ಸಾಮ್ನ ಯಾವ ರೀತಿ ಓದಬೇಕು, ಮತ್ತು ಯಾವ ಕ್ವಾಲಿಫಿಕೇಷನ್ ಏನು, ಏಜ್ ಎಷ್ಟಿರಬೇಕು, ಮತ್ತು ಏನೇನು ಕ್ರೈಟೀರಿಯಾ ಅಂದರೆ ಎಷ್ಟು ಅಟೆಂಪ್ಟ್ಸು ಮತ್ತು ಸಿಲೆಬಸ್ನ ಯಾವ ಥರ ಕವರ್ ಮಾಡಬೇಕು, ಎಲ್ಲ ಇಂಡಿವಿಜುವಲಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಮತ್ತು ಕರೆಂಟ್ ಅಫೇರ್ಸ್ ಯಾವುದನ್ನು ರೆಫರ್ ಮಾಡಬೇಕು, ಯಾವ ಕೋಚಿಂಗ್ ಸೆಂಟರ್ ಬೆಟರ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್.